ಸಿದ್ದರಾಮಯ್ಯ ಅವರ ನೇತೃತ್ವದಲ್ಲಿ ದೊಡ್ಡ ಸಮಾವೇಶವನ್ನು ನಡೆಸೋದಿಕ್ಕೆ ಶೋಷಿತ ವರ್ಗಗಳು ಸೇರಿಕೊಂಡು ಅದರ ಉಸ್ತುವಾರಿಯನ್ನು ವಹಿಸಿಕೊಂಡಿದ್ವು. ಶೋಷಿತ ವರ್ಗಗಳ ಒಕ್ಕೂಟದಿಂದ ಅದರ ಉಸ್ತುವಾರಿಯಲ್ಲಿ ಆ ಒಕ್ಕೂಟದ ಉಸ್ತುವಾರಿಯಲ್ಲಿ ಇಂಥದ್ದೊಂದು ಸಮಾವೇಶದ ಆಯೋಜನೆ ಮಾಡುವಂಥದ್ದಿತ್ತು. ಆದರೆ ಈಗ ಸಮಾವೇಶ ನಡೆಯುತ್ತೆ, ನೇತೃತ್ವ ಅವರದೇ ಇರಬಹುದು, ಆದರೆ ಉಸ್ತುವಾರಿ ಬದಲಾಗಿದ್ದಾರೆ. ಈಗ DK ಅವರ ಉಸ್ತುವಾರಿಯಲ್ಲಿ ಈ ಸಮಾವೇಶ ನಡೆಯೋದಿದೆ. ಬಹಳ ಮುಖ್ಯವಾಗಿ ದಳಪತಿಗಳ ಕೋಟೆಯಲ್ಲಿ ಕಾಂಗ್ರೆಸ್ನ ಶಕ್ತಿ ಪ್ರದರ್ಶನ ಆಗುತ್ತೆ. ಸ್ವರೂಪ ಬದಲಿಸಿದೆ. ಈಗ ಹಾಸನದ ಸ್ವಾಭಿಮಾನ ಸಮಾವೇಶ ಇದು ಸಿದ್ದರಾಮಯ್ಯನವರ ಹೆಸರಿನಲ್ಲಿ ಮಾತ್ರ ನಡೀತಾ ಇರುವಂತಹ ಕಾರ್ಯಕ್ರಮ ಅಲ್ಲ. ಸ್ವರೂಪ ಬದಲಿಸಿದೆ. ಹಾಸನದ ಸ್ವಾಭಿಮಾನ ಸಮಾವೇಶ ಅಂದರೆ ಸಿದ್ದರಾಮಯ್ಯನವರ ಹೆಸರಿನಲ್ಲಿ ಮಾತ್ರ ಕಾರ್ಯಕ್ರಮ ನಡೆಯುವುದಿಲ್ಲ, ಬದಲಿಗೆ ಕಾಂಗ್ರೆಸ್ನ ಕಾರ್ಯಕ್ರಮವಾಗಿ ಇದನ್ನು ಪರಿವರ್ತನೆ ಮಾಡಿಕೊಳ್ಳಲಾಗಿದೆ. ಅದರಲ್ಲಿ ಒಂದು ಸಣ್ಣ ಚೇಂಜಸ್ ಅನ್ನು ಮಾಡ್ಕೊಂಡಿದ್ದಾರೆ. ಒಂದು ರೀತಿಯಲ್ಲಿ ಅಡ್ಜಸ್ಟ್ಮೆಂಟ್ ಅಂತ ಹೇಳ್ತಾರಲ್ಲ, ಅದು ಅಡ್ಜಸ್ಟ್ಮೆಂಟ್ ಇಲ್ಲೂ ಕೂಡ ಆಗಿದೆ. ಪಕ್ಷದ ಒಳಗಡೆ ಯಾವುದೇ ಹುಳುಕು ಇಲ್ಲ, ನಮ್ಮಲ್ಲಿ ಒಗ್ಗಟ್ಟಿದೆ ಅನ್ನುವಂಥ ಪ್ರದರ್ಶನ ಮಾಡಬೇಕು ಅಂತ ಹೇಳಿದ್ರೆ ಇಂಥವನ್ನೆಲ್ಲ ಅಡ್ಜಸ್ಟ್ ಮಾಡ್ಕೊಳ್ಬೇಕಾಗುತ್ತೆ. ಆ ಅಡ್ಜಸ್ಟ್ ಮಾಡುವಂಥ ಕೆಲಸವನ್ನು ಕಾಂಗ್ರೆಸ್ಸಲ್ಲಿ ಮಾಡಲಾಗಿದೆ. ಸಿದ್ದು ಸಮಾವೇಶಕ್ಕೆ DK ಅವರು ಎಂಟ್ರಿ ಆದ ನಂತರ ಏನೇನು ನಡೀತಿದೆ ಅನ್ನುವಂಥದ್ದನ್ನು ನಾವು ಗಮನಿಸಬೇಕು. ಪಕ್ಷದೊಳಗಿನ ಆಂತರಿಕ ಭಿನ್ನಾಭಿಪ್ರಾಯ ಬರದಂತೆ ಹೈಕಮಾಂಡ್ ಪ್ರವೇಶವನ್ನು ಮಾಡಿದೆ. ಯಾವುದೇ ರೀತಿಯಾದಂಥ ಆಂತರಿಕ ಭಿನ್ನಾಭಿಪ್ರಾಯ ಬರಬಾರ್ದು. ಕಾಂಗ್ರೆಸ್ ಪಕ್ಷದ ಕಾರ್ಯಕ್ರಮವಾಗಿ ಈಗ ಸ್ವಾಭಿಮಾನಿ ಸಮಾವೇಶ ಬದಲಾಗಿದೆ. ಇಡೀ ಸಮಾವೇಶವನ್ನೇ ಕಾಂಗ್ರೆಸ್ ಸಮಾವೇಶವಾಗಿ ಪರಿವರ್ತನೆ ಮಾಡಿಕೊಂಡಿದ್ದಾರೆ. ಹಾಸನಕ್ಕೆ ಭೇಟಿ ನೀಡಲಿದ್ದಾರೆ DK ಶಿವಕುಮಾರ್. ಸಿದ್ಧತೆಗಳ ಪರಿಶೀಲನೆಯನ್ನು ಇವತ್ತು ನಡೆಸ್ತಾರೆ. ಅದಕ್ಕೆ ನಾನು ಹೇಳಿದ್ದು ಸಿದ್ದರಾಮಯ್ಯನವರ ಸಮಾವೇಶ DK ಅವರ ಉಸ್ತುವಾರಿ ಅಂತೇಳಿ. ಕಾಂಗ್ರೆಸ್ ಕಾರ್ಯಕ್ರಮದ ರೂಪುರೇಷೆ ನಿರ್ಣಯವನ್ನು DK ಶಿವಕುಮಾರ್ ಅವರು ಮಾಡಲಿದ್ದಾರೆ. ಏನೇನು ಮಾಡಬೇಕು, ಯಾರು ಮಾತಾಡಬೇಕು, ಯಾರ್ಯಾರು ಮೊದಲು ಮಾತಾಡಬೇಕು, ಇವೆಲ್ಲವೂ ಕೂಡ ಆಗುತ್ತೆ. ಸಿದ್ದು ಆಪ್ತ ಸಚಿವರುಗಳನ್ನು ಹೊರತುಪಡಿಸಿ ಹಾಸನಕ್ಕೆ DKಶಿ ಅವರು ಈಗ ಖುದ್ದು ಭೇಟಿಯನ್ನು ಕೊಡ್ತಾ ಇದ್ದಾರೆ. ಅಂದರೆ ಇಷ್ಟು ದಿವಸ ಸಿದ್ದರಾಮಯ್ಯವರು ಆಪ್ತ ಬಣದ ಸಚಿವರು ಮಾತ್ರ ಅಲ್ಲಿ ಹೋಗಿ ಏನು ನಡೀತಿದೆ, ಪೆಂಡಲ್ ಹಾಕಿದಾರಾ ಇಲ್ವಾ, ವೇದಿಕೆ ಹೆಂಗಿದೆ ಅಂತ ನೋಡ್ತಾ ಇದ್ರು. ಈಗ ಖುದ್ದು DK ಶಿವಕುಮಾರ್ ಅವರೇ ಹೋಗ್ತಾ ಇದ್ದಾರೆ. ಹಾಗಾಗಿ ಉಸ್ತುವಾರಿ ಅವರ ಕಡೆಗೆ ಶಿಫ್ಟ್ ಆಗಿದೆ. DK ಸುರೇಶ್ ಇದರ ಬಗ್ಗೆ ಮಾತನಾಡಿದ್ದಾರೆ. ಕಾಂಗ್ರೆಸ್ ಪಕ್ಷದ ಸಮಾವೇಶ ಅಂತೇಳಿ ಮಾಡ್ತಾ ಇರ್ತಕ್ಕಂಥದ್ದು ಅದು ಒಂದು ಕಡೆ ಮಾಡೋದಲ್ಲ, ಸುಮಾರು 3-4 ಕಡೆ ಮಾಡೋ ಸಾಧ್ಯತೆಗಳಿದೆ. ಈಗ ಮೊದಲನೇದಾಗಿ ಹಾಸನದಲ್ಲಿ ಮಾಡ್ತಾ ಇದ್ದಾರೆ. ಇದು ಕಾಂಗ್ರೆಸ್ ಪಕ್ಷದ ಸಮಾವೇಶ. ಅದರಲ್ಲಿ ಎಲ್ಲ ರಾಜ್ಯ ರಾಷ್ಟ್ರದ ನಾಯಕರುಗಳು ಭಾಗಿಯಾಗ್ತಾ ಇದ್ದಾರೆ. ಹೀಗೆ ಇದನ್ನೀಗ ಕಾಂಗ್ರೆಸ್ ಪಕ್ಷದ ಕಾರ್ಯಕ್ರಮವಾಗಿ ಪರಿವರ್ತನೆ ಮಾಡಿಕೊಳ್ಳಲಾಗಿದೆ. ಇದರ ನಡುವೆ ಸಿದ್ದರಾಮಯ್ಯನವರ ಆಪ್ತರು ಹಾಕಿದಂತಹ ಪ್ಲಾನು ಮತ್ತು ಪಕ್ಷದ ತೀರ್ಮಾನ ಏನು ಅನ್ನೋಂಥ ನಾವು ಗಮನಿಸಬೇಕು. ಆಪ್ತರು ಶೋಷಿತ ವರ್ಗದ ಸಮಾವೇಶವನ್ನು ಮಾಡಿಸೋಣ ಅನ್ನುವಂಥ ಪ್ಲಾನ್ ಅನ್ನಿದ್ರು. ಆದರೆ ಶೋಷಿತರ ಜೊತೆಗೆ ಪಕ್ಷದ ಕಾರ್ಯಕ್ರಮವಾಗಿ ರೂಪಿಸುವಂಥದ್ರ ಕಡೆಗೆ ಈಗ ಕಾಂಗ್ರೆಸ್ ತೀರ್ಮಾನಿಸಿದೆ. ಸಿದ್ದು ಆಪ್ತರಿಂದ ಈ ಒಂದು ಸ್ವಾಭಿಮಾನ ಸಮಾವೇಶ ಆಯೋಜನೆ ಆಗ್ತಾ ಇತ್ತು, ಆದರೆ ಅದನ್ನೀಗ ಕಾಂಗ್ರೆಸ್ನಿಂದ ಆಯೋಜನೆ ಮಾಡಲಾಗಿದೆ. ಅಂದರೆ ಇವರ ಬದಲಿಗೆ ಅವರೇ ಖರ್ಚು ವೆಚ್ಚ ಎಲ್ಲ ನೋಡ್ಕೊಳ್ಬೇಕಾಗತ್ತೆ ಅಂತೇಳಿ ಸಿದ್ದರಾಮಯ್ಯನವರು ಹೈಲೈಟ್ ಮಾಡುವಂಥದ್ದು ಇದರ ಬಹಳ ಮುಖ್ಯ ಉದ್ದೇಶ ಆಯಿತು. ಅಲ್ಲೂ ಕೂಡ ಸಿದ್ದರಾಮಯ್ಯನವರೇ ಅಫ್ಕೋರ್ಸ್ ಹೈಲೈಟ್ ಆಗಿ ಆಗ್ತಾರೆ, ಯಾಕಂದರೆ ಕಡೆ ಭಾಷಣ ಅವ್ರದ್ದೇ ಇದ್ದೇ ಇರುತ್ತೆ. ಅಲ್ಲಿ ಕಾಂಗ್ರೆಸ್ ಪಕ್ಷದ ಚಿಹ್ನೆಯೂ ಕೂಡ ಇದರ ಜೊತೆಗೇ ಹೈಲೈಟ್ ಆಗುತ್ತೆ ಅಂದರೆ ಕಾಂಗ್ರೆಸ್ನ ಹೆಸರಲ್ಲಿ ನಡೆಯುತ್ತೆ ಅಂತೇಳಿ. ಸಿದ್ದು ಆಪ್ತರ ಬಲ ಪ್ರದರ್ಶನ ಅಂತ ಹೇಳುವಂಥ ಸಂದೇಶ ಇದರಿಂದ ರವಾನೆ ಆಗಬಹುದಾಗಿತ್ತು ಆಪ್ತರ ಪ್ಲಾನ್ ಪ್ರಕಾರ. ಆದರೆ ಇದು ಸಿದ್ದು ಆಪ್ತರು ಪ್ಲಸ್ ನಾಯಕರ ಸಮಾಗಮದಿಂದ ಇದು ಕಾಂಗ್ರೆಸ್ನ ಶಕ್ತಿ ಪ್ರದರ್ಶನವಾಗಿ ಈಗ ಪರಿವರ್ತನೆ ಆಗುತ್ತೆ. ಎಲ್ಲೂ ಕೂಡ ಇದು ಶಕ್ತಿ ಪ್ರದರ್ಶನ, ಸಿದ್ದರಾಮಯ್ಯನವರ ಶಕ್ತಿ ಪ್ರದರ್ಶನ ಅನ್ನೋ ರೀತಿಯಲ್ಲಿ ಪ್ರೊಜೆಕ್ಟ್ ಆಗದಂಗೆ ತಡೆಯೋದರಲ್ಲಿ ಯಶಸ್ವಿಯಾಗಿದ್ದಾರೆ. ಮೂಡಾ ಕೇಸ್ನ ಡ್ಯಾಮೇಜ್ ಕಂಟ್ರೋಲ್ ಮಾಡುವಂಥದ್ದು ಇದರ ಬಹಳ ಮುಖ್ಯವಾದಂಥ ಉದ್ದೇಶವಾಗಿ ಸಿದ್ದರಾಮಯ್ಯನವರ ಆಪ್ತರ ಪ್ಲಾನ್ ಆಗಿದ್ದಿತ್ತು. ಆದರೆ ಅದು ಕಾಂಗ್ರೆಸ್ ಪಕ್ಷದ ವರ್ಚಸ್ಸನ್ನು ಹೆಚ್ಚಿಸುವಂಥದ್ದಕ್ಕೆ ಕಾಂಗ್ರೆಸ್ ಪಕ್ಷದ ಕಾರ್ಯಕ್ರಮಗಳ ಸಮಾವೇಶವಾಗಿ ಅದು ಪರಿವರ್ತನೆಗೊಳ್ತಾ ಇದೆ. CM ಕುರ್ಚಿ ಮೇಲೆ ಕಣ್ಣಿಟ್ಟವರಿಗೆ ಸಂದೇಶವನ್ನು ಕೊಡುವಂಥದ್ದು ಕೂಡ ಸಿದ್ದರಾಮಯ್ಯನವರ ಪ್ಲಾನ್ ಆಗಿತ್ತು. ಅದು ಅವರ ಆಪ್ತರ ಪ್ಲಾನ್ ಕೂಡ ಆಗಿದ್ದಿತ್ತು. ಸಿದ್ದರಾಮಯ್ಯ ಟೀಮ್ನ ವೇಗಕ್ಕೆ ಕಡಿವಾಣ ಹಾಕುವ ಪ್ರಯತ್ನವನ್ನು ಸಹಜವಾಗಿಯೇ ಪಕ್ಷ ಈ ಒಂದು ತೀರ್ಮಾನವನ್ನು ಕೈಗೊಂಡು ಸಮಾವೇಶ ಆಯೋಜನೆಯ ಉಸ್ತುವಾರಿ ವಹಿಸುವುದರಿಂದಾಗಿ ಆಗುತ್ತೆ. ವರಿಷ್ಠರಿಗೆ ಅಹಿಂದ ಶಕ್ತಿಯ ಪ್ರದರ್ಶನವನ್ನು ಮಾಡುವಂಥ ಕಡೆಗೆ ಸಿದ್ದರಾಮಯ್ಯನವರು ಮುಂದಾಗಿದ್ರು. ಆದರೆ ಇಡೀ ಉಸ್ತುವಾರಿಯೇ ಪಕ್ಷದ ರಾಜ್ಯಾಧ್ಯಕ್ಷರದಾಗಿರುವಾಗ ಯಾರು ಎಷ್ಟೇ ಸಹಸ್ರ ಸಂಖ್ಯೆಯ ಜನ ಬಂದರೂ ಕೂಡ ಅದು ಪಕ್ಷದ ವಿಚಾರ ಆಗುತ್ತೆ. ಜಿಲ್ಲಾ ಪಂಚಾಯತ್, ತಾಲೂಕು ಪಂಚಾಯತ್ ಗೆಲ್ಲಿಸುವಂಥ ಉದ್ದೇಶದಂತಹ ಮಹತ್ತರ ಚುನಾವಣೆಗಳನ್ನು ಕೂಡ ದೃಷ್ಟಿಯಲ್ಲಿ ಇಟ್ಟುಕೊಂಡು ಇರುತ್ತೆ. ಇನ್ನು BJP ದೆಹಲಿ ನಾಯಕರು ಕೂಡ ಮೆಸೇಜ್ ಕೊಡುವಂಥದ್ದಕ್ಕೆ ಸಿದ್ದರಾಮಯ್ಯನವರು ಆಪ್ತರು ಪ್ಲಾನ್ ಅನ್ನು ಮಾಡ್ಕೊಂಡಿದ್ರು. BJP ವಿರುದ್ಧ ಸಂಘಟಿತ ಹೋರಾಟದ ಮೆಸೇಜನ್ನು ಜೊತೆಯಾಗಿ ಕೊಡೋದಕ್ಕೆ ಈಗ ಪಕ್ಷ ತೀರ್ಮಾನಿಸಿದೆ. ಹಾಸನದಲ್ಲೂ ಕೂಡ ಸಿದ್ದರಾಮಯ್ಯ ಅವರ ಪ್ರಭಾವವನ್ನು ವಿಸ್ತರಿಸಿಕೊಳ್ಳುವಂಥದ್ದು ಆಪ್ತರ ಪ್ಲಾನ್ ಆಗಿತ್ತು. ನಾಯಕರ ಜೊತೆಗೆ ಕಾರ್ಯಕರ್ತರಿಗೂ ಕೂಡ ಗೌರವ ತಂದು ಎಲ್ಲರೂ ಕೂಡ ಎಲ್ಲ ಕಡೆಯಲ್ಲೂ ಕೂಡ ತಮ್ಮ ಪ್ರಭಾವವನ್ನು ಬೀರುವಂಥ ಕಡೆಗೆ ಹೊರಟಿದ್ದಾರೆ. ಇನ್ನು ಹಾಸನದಲ್ಲೇ ಯಾಕೆ ಇವರು ಈ ಸಮಾವೇಶವನ್ನು ಮಾಡ್ತಾ ಇದ್ದಾರೆ ಅನ್ನೋದು ಕೂಡ ಬಹಳ ಮುಖ್ಯವಾದಂಥ ವಿಚಾರ. ತೀರ್ಮಾನ ಇದರಲ್ಲಿ ಹಾಸನದಲ್ಲಿ ಮಾಡುವಂಥ ತೀರ್ಮಾನ ಪಕ್ಷದ್ದಲ್ಲ, ಕಾಂಗ್ರೆಸ್ನ ಪಕ್ಷದ್ದಲ್ಲ, ಬದಲಿಗೆ ಸಿದ್ದರಾಮಯ್ಯ ಅವರ ಆಪ್ತ ಬಳಗದ್ದು. ಶೋಷಿತ
ಸಮುದಾಯಗಳ ಒಕ್ಕೂಟದ್ದು ಅವರ ಪ್ಲಾನ್ ಆಗಿತ್ತು. ಮೂಡಾ ಹಗರಣಕ್ಕೆ ಉತ್ತರವನ್ನು ಕೊಡಬೇಕು, ದೇವೇಗೌಡರ ಸವಾಲುಗಳನ್ನು ಸ್ವೀಕರಿಸಬೇಕು ಅನ್ನೋಂಥದ್ದು ಬಹಳ ಮುಖ್ಯವಾದಂಥ ವಿಚಾರ. ಮೂಡಾ ಹಗರಣದಲ್ಲಿ ಬಿಜೆಪಿ ಮಾಡಿದಂತಹ ವಾಗ್ದಾಳಿಗಳಿಗೆ ಉತ್ತರವನ್ನು ಕೊಡುವಂಥದಕ್ಕೆ ಇದು ವೇದಿಕೆಯನ್ನು ಮಾಡಿಕೊಳ್ಳುವಂಥದ್ದು. ಹಾಗೆಯೇ ಸರ್ಕಾರವನ್ನು ಕಿತ್ತೊಗೆಯುವಂತಹ ದೇವೇಗೌಡರ ಸವಾಲನ್ನು ಸ್ವೀಕಾರ ಮಾಡುವಂಥದ್ದು ಕೂಡ ಈ ವಿಚಾರ ಆಗಿತ್ತು. ಇನ್ನು ರೇವಣ್ಣ ಕುಟುಂಬದ ವಿಚಾರಗಳನ್ನು ಕೂಡ ಪ್ರಸ್ತಾಪಿಸೋದಕ್ಕೆ ಹಾಸನದಲ್ಲಿ ಕಾರ್ಯಕ್ರಮ ಮಾಡೋದ್ರಿಂದಾಗಿ ಸಹಾಯ ಆಗುತ್ತೆ. ದೇವೇಗೌಡರ ಕುಟುಂಬದ ರಾಜಕೀಯ ಹಿಡಿತವನ್ನು ಕುಗ್ಗಿಸುವ ರಣತಂತ್ರವೂ ಕೂಡ ಇದರಲ್ಲಿ ಅಡಗಿದೆ. ಹೇಗೆ ಅಂತ ಹೇಳಿದ್ರೆ, ಗ್ಯಾರಂಟಿಗಳ ಬಗ್ಗೆ ಜೆಡಿಎಸ್ನವರು ಅಪಪ್ರಚಾರ ಮಾಡ್ತಾ ಇದ್ದಾರೆ ಅಂತ ಹೇಳಿ ಕಿಡಿಕಾರ್ತಾರೆ. ಹಾಗೆಯೇ ಗ್ಯಾರಂಟಿ ಮತ್ತು ಪ್ರಜ್ವಲ್ ರೇವಣ್ಣ ವಿಚಾರವನ್ನು ಮುಂದಿಟ್ಟುಕೊಂಡು ವಾಗ್ದಾಳಿಯನ್ನು ನಡೆಸೋದಕ್ಕೆ ಪ್ಲಾನ್ ಅನ್ನು ರೂಪಿಸಿಕೊಂಡಿದ್ದಾರೆ. ಈ ಮೂಲಕ ಮಹಿಳಾ ಮತದಾರರನ್ನು ಸೆಳೆಯೋದಕ್ಕೆ ಕಾಂಗ್ರೆಸ್ನವರು ತಂತ್ರಗಾರಿಕೆಯನ್ನು ರೂಪಿಸಿಕೊಂಡಿದ್ದಾರೆ. ಹಾಸನವನ್ನು ಇದಕ್ಕಾಗಿ ವೇದಿಕೆ ಮಾಡಿಕೊಂಡಿದ್ದಾರೆ. ಗ್ಯಾರಂಟಿ ನಿರಂತರ, ಸುಭದ್ರ ಸರ್ಕಾರ ಅಂತ ಸಂದೇಶವನ್ನು ರವಾನೆ ಮಾಡುವಂತಹ ಕೆಲಸವನ್ನ ದೇವೇಗೌಡರ ತವರು ನೆಲದಲ್ಲಿ ನಿಂತುಕೊಂಡು ಕಾಂಗ್ರೆಸ್ನವರು ಮಾಡುತ್ತಿದ್ದಾರೆ. ಹೀಗೆ ಸಮಾವೇಶವನ್ನ ಈಗ ಸಣ್ಣ ತಿದ್ದುಪಡಿಯೊಂದಿಗೆ ಕಾಂಗ್ರೆಸ್ನ ಮೂಲಕವಾಗಿ ನಡೆಸಲಾಗ್ತಾ ಇದೆ. ಆದರೆ ಅಫ್ಕೋರ್ಸ್ ಇದು DK ಅವರ ಉಸ್ತುವಾರಿಯಲ್ಲಿ ನಡೆಯುವಂತಹ ಸಿದ್ದರಾಮಯ್ಯನವರ ಸಮಾವೇಶವಾಗಿಯೇ ಪರಿವರ್ತನೆಗೊಳ್ಳುವಂಥದ್ದು ನಿಶ್ಚಿತವಾಗಿ ಗೋಚರಿಸ್ತಾ ಇದೆ.